ಎಸ್ ಸಿಎಂ ಸಿದ್ದರಾಮಯ್ಯನವರು ಮಂಡಿಸ್ತಿರುವ ಬಜೆಟ್ ಮೇಲೆ ಮಲೆನಾಡಿಗರು ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾತಾಡಿಸ್ತಾ ಹೋಗ್ತಾನೆ ಶಿವಮೊಗ್ಗದ ಜನರಿಗೆ. ಇಲ್ಲಿ ನಮ್ಮ ಜೊತೆಗೆ ಒಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಬಜೆಟ್ ಮಂಡನೆ ಆಗ್ತಿದೆ, ಏನು ನಿರೀಕ್ಷೆ ಇದೆ ಅಂತೇಳಿ? ಈ ಬಾರಿ ಬಜೆಟಲ್ಲಿ ಶಿವಮೊಗ್ಗಕ್ಕೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇರಲಿ, ಯಾಕಂದರೆ ತುಂಬ ಪ್ರೈವೇಟ್ ಕಾಲೇಜ್ಗಳಿದಾವೆ ಆಲ್ರೆಡಿ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತ ಕೇಳ್ತೀನಿ. ಮತ್ತು ಜನಪರ ಉತ್ತಮವಾಗಿರೋ ಬಜೆಟ್ ಸಿಗಲಿ, ರೈತರಿಗೆ ಒಂದು ಸ್ವಲ್ಪ ಅನುಕೂಲಕರ ಆಗೋಂಥ ಬಜೆಟ್ ಕೊಡಲಿ. ಮತ್ತಿನ್ನೇನಿದೆ, ಮತ್ತು ತುಂಬ ಜನ ಸ್ಟೂಡೆಂಟ್ಸು ಎಜುಕೇಷನ್ ಲೋನ್ ತಗೊಂಡಿದ್ದಾರೆ, ಅದ್ರ ಬಡ್ಡಿ ಮನ್ನಾ ಮಾಡೋದಾಗಲಿ ಅಥವಾ ಅವರಿಗೆ ಸಾಲ ಮನ್ನಾ ಮಾಡೋದಾದ್ರೂ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಎಸ್ಪೆಷಲಿ ರೈತರಿಗೂ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಗಮನ ಇಟ್ಕೊಂಡು ಬಜೆಟು ಮಂಡನೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇದು ಸ್ಟೂಡೆಂಟ್ ಅವ್ರ ಮಾತು. ಮತ್ತು ರೈತರೇನು ಹೇಳ್ತಾರೆ, ಹೋಟೆಲ್ ಉದ್ಯಮಿಗಳೇನು ಹೇಳ್ತಾರೆ, ಆಟೋ ಚಾಲಕರು ಎಲ್ಲವನ್ನ ಕೇಳ್ತಾ ಹೋಗೋಣ. ಏನು ಮಲೆನಾಡಿಗರ ನಿರೀಕ್ಷೆ ಏನಿದೆ ಅನ್ನೋದನ್ನ ಕುರಿತಾಗಿ ಮಾತಾಡ್ಸೋಣ ಬನ್ನಿ. ಈಗ ನಾನು ಬಾಲರಾಜ್ ರಸ್ತೆಯಲ್ಲಿರುವಂತಹ ಪ್ರವಾಸಿ ಚಾಲಕರ ಬಳಿ ಇದ್ದೇನೆ. ಅವರು ಏನು ಹೇಳ್ತಾರೆ, ಏನೋ ಸರ್ಕಾರದ ನಾಳೆ ಮಂಡನೆ ಆಗಲಿರುವಂಥ ಬಜೆಟ್ ಬಗ್ಗೆ ಏನು ನಿರೀಕ್ಷೆಗಳಿದ್ದಾವೆ ಅನ್ನೋದನ್ನು ಮಾತಾಡಿಸ್ತೇನೆ. ಸರ್, ಏನು ನಿರೀಕ್ಷೆಗಳಿದ್ದಾವೆ ಈ ಬಜೆಟಲ್ಲಿ ಅಂತೇಳಿ? ಈ ವರ್ಷದ ಪ್ರವಾಸಿ ಚಾಲಕರ ಸಂಘದಿಂದ ನಾವು ಕೇಳೋದೇನಂತ ಅಂದರೆ, ಬಜೆಟ್ ಮಂಡನೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಮೊದಲು ಕೊಡ್ತಿದ್ದಂಥ ಪ್ರವಾಸಿ ಕಾರಿನ ಸಬ್ಸಿಡಿ ಹಣವನ್ನು ಮತ್ತೆ ಬಿಡುಗಡೆ ಮಾಡಬೇಕಂತ ಕೇಳ್ಕೊತೀವಿ. ತುಂಬ ಡ್ರೈವರ್ಗಳಿಗೆ ಅನುಕೂಲ ಆಗುತ್ತೆ ಅಂತ ಇದನ್ನು ನಾವು ಕೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಸಹ ಹಿಂದೆ ಕೊಡ್ತಾ ಇದ್ದನ್ನು ನಿಲ್ಲಿಸಿದ್ದಾರೆ. ಈಗ ಅದನ್ನು ಮುಂದೆ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನೇ ನಾವು ಬಜೆಟ್ ಮಂಡನೆಯಲ್ಲಿ ಮಾಡ್ತೀರಾ ಅಂತೇಳಿ ನಿರೀಕ್ಷೆ ಇದೆ. ಅಂದರೆ ಈಗಾಗಲೇ ನಿಲ್ಲಿಸಿರೋ ಅಂಥ ಬಜೆಟ್ ಮತ್ತೆ ಅನುದಾನ ಕೊಟ್ಟು ಪ್ರಾರಂಭಿಸಬೇಕು ಅಂತ. ಹೌದೌದು, ಅದನ್ನು ಕೊಡ್ತೀರಾ ಅಂತೇಳಿ ನಾವು ಭಾರಿ ನಿರೀಕ್ಷೆಯಲ್ಲಿ ಇದ್ದೇವೆ. ಎಲ್ಲ ಚಾಲಕರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಇಷ್ಟಪಡ್ತೀವಿ. ಎಲ್ಲ ಸ್ವಂತ ಉದ್ಯೋಗಗಳಿಗೆ ಸಬ್ಸಿಡಿ ಕೊಡ್ತಾರೆ. ಆದರೆ ನಮ್ಮ ಚಾಲಕರಿಗಾಗಲಿ ಅಥವಾ ಇನ್ನೊಂದು ಇಲ್ಲಿ ಕಾರು ಟ್ಯಾಕ್ಸಿ ಯಾರೂ ಕೂಡ ಅದಕ್ಕೆ ಸಪೋರ್ಟೇ ಮಾಡಲ್ಲ. ಎಲ್ಲರೂ ಸ್ವಂತ ಉದ್ಯೋಗಕ್ಕೆ ನೀವು ಪ್ರೋತ್ಸಾಹ ಕೊಡಿ ಅಂತಾರೆ. ಬಟ್ ನಾವು ಇಲ್ಲಿ ಸ್ವಂತ ಉದ್ಯೋಗ ಮಾಡಿದ್ರು ನಮಗೆ ಪ್ರೋತ್ಸಾಹ ಕೊಡೋರು ಯಾರೂ ಇಲ್ಲ. ನಾವೇ ಬಂಡವಾಳ ಹಾಕ್ಕೋಬೇಕು, ನಾವೇ ಮಾಡಬೇಕು. ಇದಕ್ಕೆ ಗಮನ ಹರಿಸ್ಬೇಕು ಈ ಕಡೆ. ಯಾಕೆಂದರೆ ನೀವು ಪ್ಯಾನಿಕ್ ಬಟನ್ ಹಾಕಿ ನೀವು GPS ಹಾಕಿ ಅಂತಾರೆ, ಅದನ್ನು ಫ್ರೀಯಾಗಿ ಕೊಡ್ಬೋದಲ್ಲ. ನಿಮಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಾವು ಎಲ್ಲ ಟ್ಯಾಕ್ಸ್ಗಳು ಕೊಡ್ತಾ ಇದ್ದೀವಿ, ಇದು ಮಾಡ್ತಾ ಇದ್ದೀವಿ. ನೀವು ಫ್ರೀಯಾಗಿ ಕೊಡಿ, ನಾವು ಹಾಕಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಫ್ರೀಯಾಗಿ ಕೊಡಿ, ನಾವು ಟ್ಯಾಕ್ಸು ಕಟ್ಟಿ. ಈಗ ರೋಡ್ ತುಂಬ ನೀವು ಎಲ್ಲ ಕಡೆಗೂ ಈ ಸ್ಟೇಟ್ ಲೆವೆಲಲ್ಲೆಲ್ಲ ಸ್ಟೇಟ್ ಹೈವೇಗೆಲ್ಲ ನೀವು ಇದು ಮಾಡಿದ್ದೀರಾ, ಟೋಲ್ಗಳು ಮಾಡಿದ್ದೀರಾ. ನೀವು ಎಲ್ಲದಕ್ಕೂ ನಾವು ಇಲ್ಲಿ ಟ್ಯಾಕ್ಸು ಕಟ್ಟಿ, ನೀವು ಅಲ್ಲೂ ಕಟ್ಟಿ ಇದು ಮಾಡ್ತಾ ಇದ್ದಾರೆ. ಜನ ಕಿರಿಕ್ ಮಾಡ್ತಾ ಇದ್ದಾರೆ. ನಾವು ಯಾರ ಹತ್ರ ಹೇಳ್ಕೋಬೇಕು? ನಾವು ಅದು ಎಲ್ಲ ನೀವು ಪ್ರತಿಯೊಂದು ಸಣ್ಣ ಕೈಗಾರಿಕೆಯಿಂದ ಹಿಡಿದು ಎಲ್ಲ ಕೈಗಾರಿಕೆಗಳು ನೀವು ನಿಮ್ಮದೇ ಆದ ಒಂದು ಸಬ್ಸಿಡಿ ಅಂತ ಕೊಡ್ತೀರಾ. ನಾವು ವೆಹಿಕಲ್ ಮಾಡ್ಕೊಂಡಿರ್ತೀವಿ, ನಮಗೆ ಅಂತ ನೀವು ಏನು ಸಬ್ಸಿಡಿ ಕೊಟ್ಟಿದ್ದೀರಾ? ಕಾರು ಚಾಲಕರಿಗೆ ಪ್ರತ್ಯೇಕವಾದಂಥ ಒಂದು ಯಾವ್ದಾರ ಒಂದು ಯೋಜನೆ ಘೋಷಣೆ ಮೂಲಕ ಸ್ವಾವಲಂಬಿ ಬದುಕಲಿಕ್ಕೆ ಅನುಕೂಲ ಮಾಡಿ. ನೀವು ಒಂದು ಇನ್ಶೂರೆನ್ಸ್ ಏನಾರು ಆಕ್ಸಿಡೆಂಟ್ ಆಯಿತು ಅಂದರೆ ಒಂದು ಇನ್ಶೂರೆನ್ಸ್ ಅಂತ ಕೊಡ್ತಾರೆ. ಬಟ್ ಆದರೆ ನಮ್ಮಲ್ಲಿ ಆ ಇನ್ಶೂರೆನ್ಸ್ ತಗೊಳ್ಳೋಷ್ಟೊತ್ತಿಗೆ ಅವ್ರ ಮಕ್ಕಳೆಲ್ಲ ಇದಕ್ಕೆ ವಯಸ್ಸಿಗೆ ಬಂದಿರ್ತಾರೆ. ಆ ಇನ್ಶೂರೆನ್ಸ್ ಕ್ಲೈಮ್ ಆಗೋಷ್ಟೊತ್ತಿಗೆ ನೀವು ನಮಗೆ ಪ್ರತ್ಯೇಕವಾಗಿ ಅದಕ್ಕೆ ಹಣ ಬಿಡುಗಡೆ ಮಾಡೋಂಥದ್ದಾಗಲಿ ಅಥವಾ ಏನಾರು ಒಂದು ಎಲ್ಲ ಥರದ ಸೌಲಭ್ಯಗಳನ್ನು ನಮಗೂ ಕೊಟ್ಟರೆ ನಾವು ಇದು ಮಾಡ್ತೀವಿ. ನಾವು ಪಬ್ಲಿಕ್ ಸರ್ವೆಂಟ್ಗಳೇ, ನಾವು ಪಬ್ಲಿಕ್ಗೋಸ್ಕರ ಮಾಡ್ತಾ ಇರೋದು. ಅದೇ ಒಂದು ಲಾರಿ ಮುಷ್ಕರ ಆಯಿತು ಅಂದರೆ ನೀವು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊತೀರಾ. ನಾವು ಯಾರು ಮುಷ್ಕರ ಮಾಡಿದ್ರೆ ನಮ್ಮನ್ನು ಅದನ್ನು ತಗೊಳ್ಳೋದು ಇಲ್ಲ, ನಾವು ಇದು ಮಾಡೋದಿಲ್ಲ, ಲೆಕ್ಕ ಬರ್ತಿಲ್ಲ. ನೀವು ಕೇಳೋದಕ್ಕೆ ಹಿಂಗೆಲ್ಲ ಇವತ್ತವರೆಗೂ ನಮ್ಮನ್ನು ಕೇಳೋರಾಗಲಿ, ನಮ್ಮ RTO ಆಫೀಸ್ ಆಗಲಿ ಅಥವಾ ಇನ್ನೊಂದು ಡಿಪಾರ್ಟ್ಮೆಂಟ್ ಆಗಲಿ ನಮ್ಮನ್ನು ಇವತ್ತವರೆಗೂ ಮಾತಾಡ್ಸೇ ಗೊತ್ತಿಲ್ಲ. ನಾವು ಬಂಡವಾಳ ಹಾಕ್ಕೊಂಡು ನಾವು ದುಡಿಯೋದು ಕಷ್ಟ ಆಗಿದೆ. ನಾವು ಏನು ನಿರೀಕ್ಷೆ ಇದೆ ಸರ್ ನಿಮಗೆ? ಏನು ನಿರೀಕ್ಷೆ ಇದೆ ಸರ್ಕಾರದ ಮೇಲೆ? ಏನು ಇಷ್ಟಪಡ್ತೀರಾ ಈ ಬಾರಿ ಈ ಯೋಜನೆಯಲ್ಲಿ ಹೊಸದಾಗಿ ಯೋಜನೆ ತರಬೇಕು ಅಂತ? ನಮಗೆ ಇರೋದು ಅಂದರೆ ಬಜೆಟಲ್ಲಿ ನಮಗೆ ಸ್ವಲ್ಪ ಡ್ರೈವರಿಗಂತ ಏನಾದ್ರು ಬಿಡುಗಡೆ ಮಾಡಬೇಕು. ಒಂದು ಟಾನಿಕ್ ಬಟನ್, ಅದಕ್ಕೆ ಏನೋ ದುಡ್ಡು. ಇನ್ನೊಂದು ಪ್ರವಾಸಕರಿಂದ ಗಾಡಿ ಕೊಡ್ತಾರಲ್ಲ, ಅದಕ್ಕೊಂದು ಸಬ್ಸಿಡಿ ಕೊಡಲಿ ಅಂತ. ಇನ್ನೊಂದು ನಮಗೆ ಹೆಲ್ತ್ ಕಾರ್ಡು, ಆ ಥರ ಇನ್ಸೂರೆನ್ಸು ಅಂಥವೆಲ್ಲ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಒಳ್ಳೆಯದಾಗತ್ತೆ. ಬ್ರದರ್, ಏನು ನಿರೀಕ್ಷೆ ಇದೆ ಈ ಬಾರಿ ಅಂತೇಳಿ ಬಜೆಟಲ್ಲಿ? ಈ ಬಾರಿ ರಾಜ್ಯದ ಬಜೆಟ್ನಲ್ಲಿ ಮೊದಲ ನಿರೀಕ್ಷೆ ಅಂದರೆ ಒಂದು ತೆರಿಗೆ ಪದ್ಧತಿ. ನಮ್ಮ ಹೊರ ರಾಜ್ಯಕ್ಕೂ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಇರುವಂಥ ಏನು ಮೂಲ ತೆರಿಗೆ ಅಂತಾರೆ ವಾಹನದ ಮೇಲೆ, ಈ ತೆರಿಗೆ ದುಪ್ಪಟ್ಟಾಗಿದೆ. ಹೊರ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಇರುವಂಥ ವ್ಯತ್ಯಾಸ ಅಂದರೆ ಮೂಲತಃ ಒಂದು 60% ತೆರಿಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚಿಗೆ ತೆರಿಗೆಯನ್ನು ರಾಜ್ಯ ಸರ್ಕಾರ ಪಡಿತಾ ಇದೆ. ಇದರಿಂದ ನಮ್ಮ ರಾಜ್ಯದಲ್ಲಿ ಇರುವಂಥ ವಾಹನ ಮಾಲೀಕರು ಹೊರ ರಾಜ್ಯಕ್ಕೆ ವಾಹನವನ್ನು ನೋಂದಣಿ ಮಾಡಿಕೊಂಡು
ನಮ್ಮ ರಾಜ್ಯಕ್ಕೆ ಸಿಂಧು ಅಲ್ಲದ ತೆರಿಗೆಯನ್ನು ಹೊರ ರಾಜ್ಯಕ್ಕೆ ಕಟ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರಕ್ಕೂ ತೆರಿಗೆ ನಷ್ಟ ನಡೀತಾ ಇದೆ. ಒಂದು ತೆರಿಗೆ ವಿನಾಯಿತಿ ಕೊಡಬೇಕು ಅಂತ. ವಿನಾಯಿತಿ ಕೊಡಬೇಕು. ಮೂಲ ರಾಜ್ಯದ ತೆರಿಗೆ ಅಲ್ಲದೆ ಹೊರ ರಾಜ್ಯಕ್ಕೆ ವಾಹನ ಹೋಗುವಂಥ ಅದಕ್ಕೆ ತೆರಿಗೆ ವಿನಾಯಿತಿ ಕೊಡಬೇಕಂತ ಕೇಳ್ಕೊಳ್ತೇವೆ. ಆಲ್ಮೋಸ್ಟ್ ಇವಾಗ ರಾಜ್ಯ ಸರ್ಕಾರ ನಡೀತವಂತರ ಬೇರೆ ಏನಿದೆ ನಿರೀಕ್ಷೆ ಒಂದು GPS ಪ್ಯಾನಿಕ್ ಬಟನು. ರಾಜ್ಯ ಸರ್ಕಾರದ ವಾಹನಗಳಿಗೆ ಯಾವುದಕ್ಕೂ ಸಿಂಧು ಅಲ್ಲದ ಇದನ್ನು ನಮ್ಮ ಖಾಸಗಿ ವಾಹನಗಳ ಮೇಲೆ ನಿರೀಕ್ಷೆ ಪಡ್ತಾ ಇದ್ದಾರೆ ಇವರು, ವಿಧಿಸ್ತಾ ಇದ್ದಾರೆ. ಇವಾಗ ಒಂದು ಇದರಲ್ಲಿ ಮ್ಯಾಕ್ಸಿ ಕ್ಯಾಬ್ವರೆಗೂ ಒಂದು ಲೆಕ್ಕಾಚಾರಕ್ಕೆ ಓಕೆ ಒಪ್ಕೊಳ್ತೀವಿ. ಈಗ ಬಸ್ ಆಗಲಿ 50 ಸೀಟ್ ವಾಹನ 40 ಸೀಟ್ ವಾಹನಗಳಲ್ಲಿ ಇವಾಗೆಲ್ಲ ಬೇಕಂತ ಅವಶ್ಯಕತೆ ಇಲ್ಲದಂಥ ವಿದ್ಯಮಾನಗಳಿವು. GPS ಆಗಲಿ ಪ್ಯಾನಿಕ್ ಬಟನ್ ಆಗಲಿ ಇವನ್ನ ಒಂದು ಸೀಮಿತವಾದ ಏನಂತಾರೆ ಕಾಸನ್ನು ನಿಗದಿ ಮಾಡಲಿಲ್ಲ ಇವತ್ತಿನವರೆಗೂ. ಈಗ ಪ್ರೈವೇಟ್ನವ್ರಿಗೆ ಕೊಟ್ಬಿಟ್ಟು ಎಲ್ಲ ರೀತಿ ನಾವು ತೆರಿಗೆ ಕಟ್ಟಿ ಸೆಸ್ ಕಟ್ಟಿ ಇವತ್ತು ಸೆಸ್ ವಿಧಿಸಿದ್ದಾರೆ, ಟ್ಯಾಕ್ಸಿಗೆ ಸಮೇತ ಸೆಸ್ ಸೇರಿಸಿ ಕಲೆಕ್ಷನ್ ಮಾಡ್ತಾಯಿದ್ದಾರೆ. ಇದರಿಂದ ಯಾವುದೇ ಥರದ ವಾಹನ ಮಾಲೀಕರಿಗೆ ಉಪಯೋಗ ಆಗ್ತಾಯಿಲ್ಲ. ಮೂಲತಃ ಸೆಸ್ಸನ್ನು ತೆಗೆದು ಇದು ಏನೇನು ಅನುಕೂಲಗಳನ್ನು ಮಾಡ್ತಾಯಿದ್ದಾರೆ ತೆಗಿಬೇಕು. ಒಂದು, ಇನ್ನು ರಾಜ್ಯ ಸರ್ಕಾರದಲ್ಲಿ ಫ್ರೀ ಬಸ್ಸನ್ನು ನಿಲ್ಲಿಸ್ಬೇಕು. ಮೂಲತಃ ಖಾಸಗಿ ಅವರು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ತೆರಿಗೆ ಕಟ್ಟಿ ಸರ್ಕಾರದ ಬೊಕ್ಕಸಕ್ಕೆ ಇಷ್ಟೆಲ್ಲ ತೆರಿಗೆ ಕಟ್ಟಿ ಅನುಕೂಲ ಮಾಡಿಕೊಡ್ತಿರುವಾಗ ಖಾಸಗಿಯವ್ರನ್ನ ಉಚ್ಛೇದನೆ ಆದಷ್ಟು ಪ್ರಚೋದನೆ ಕೊಟ್ಟು ವ್ಯವಹಾರ ನಡೆಸುವಂಥ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಇದು ಚಾಲಕರ ಮಾತಾಗಿರುವಂಥದ್ದು. ಏನಂದರೆ ಹೊರ ರಾಜ್ಯಗಳಿಗೆ ಹೋಗಬೇಕಾದ್ರೆ ವಿಧಿಸುವಂಥ ತೆರಿಗೆ ವಿನಾಯಿತಿಯನ್ನು ಕಡಿತಗೊಳಿಸಬೇಕು. ಜೊತೆಗೆ ಆ ಚಾಲಕರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹೊಸ ಯೋಜನೆಯನ್ನು ಘೋಷಿಸಬೇಕು. ಪ್ರವಾಸೋದ್ಯಮದಲ್ಲಿ ಏನು ಈ ಹಿಂದೆ ಕೊಡ್ತಿದ್ದಂಥ ಕಾರನ್ನು ಕೊಡ್ತಿದ್ರು ಅದನ್ನು ಮತ್ತೆ ಮುಂದುವರಿಸಬೇಕು ಅನ್ನುವಂಥದ್ದನ್ನು ಆ ಕಾರಿನ ಚಾಲಕರು ಮಾತಾಡಿರುವಂಥದ್ದು. ಇದ್ರ ಜೊತೆಗೆ ಮತ್ತಷ್ಟು ಜನರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸಿದ್ದರಾಮಯ್ಯನವರು ಬೆಂಬಲ ಬೆಲೆ ನಮಗೆ ಬೇಕು ರೈತರಿಗೆ. ಹೋದ ಸತಿ 3,500 ಭತ್ತ ಇತ್ತು, ಈ ಸತಿ 2,400 ರೂಪಾಯಿ ಕೇಳ್ತಾ ಇದ್ದಾರೆ. ಇದನ್ನು ಹೆಚ್ಚಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಬೆಳೆದ ಬೆಲೆಗೆ ಈ ಬಾರಿ ಬಜೆಟಲ್ಲಿ ನಿಮ್ಮ ನಿರೀಕ್ಷೆ ಏನು ಅಂತ? ಈ ಬಜೆಟಲ್ಲಿ ನಮ್ಮ ನಿರೀಕ್ಷೆ ಏನಪ್ಪ ಅಂತಂದರೆ ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗಬೇಕು ಅಂತ ನಾವು ಕೇಳ್ಕೊತೀವಿ. ಆಮೇಲೆ ಸೆಕೆಂಡ್ರಿ ಬೋರ್ವೆಲ್ ಕೊರೆಸಿದ್ದೇವೆ. ಬೋರ್ವೆಲ್ ಕೊರೆಸಿದ್ರೆ TC ಬರ್ತಾಯಿಲ್ಲ. ಹೋದ ಸರ್ತಿ ಪವರ್ ಮಿನಿಸ್ಟರ್ ಆದಾಗಿದ್ದರು ಯಾರು DK ಶಿವಕುಮಾರ್ ಅವರು. ಪವರ್ ಮಿನಿಸ್ಟರ್ ಆದಾಗ ನಮಗೆ ರೈತರಿಗೆ ಎಲ್ಲರಿಗೂ ನಮಗೆ ಇದನ್ನು ಒಂದು 15,000 20,000 ಕಟ್ಟಿದರೆ ಅವರು ಕಂಬ 13 ಕಂಬ ಮತ್ತು ಎಸ್ಟಿಮೇಟ್ ಮಾಡಿ TC ಅಷ್ಟೇ ದುಡ್ಡಿಗೆ ಹಾಕ್ಕೊಂಡು ಹೋಗ್ತಾಯಿದ್ರು. ಇವತ್ತು ಒಂದು ಕಂಬ ತರಬೇಕಂದ್ರೆ 4,000 ರೂಪಾಯಿ ರೇಟ್ ಇದೆ. ಎಲ್ಲದು ರೈತರೇ, ಒಂದು ಬೋಟ್ ಅದು ಕೂಡ ರೈತರೇ ಕೊಡಬೇಕಾಗಿದೆ. ಆ ಪರಿಸ್ಥಿತಿ ಬಂದಿದೆ. ಒಂದು 25 kV TC ರೈತರಿಗೆ ಅನುಕೂಲ ಆಗುವಂಥ ಬಜೆಟ್ ಮಂಡನೆ ಮಾಡಲಿ ಅಂತ. ರೈತರಿಗೆ ಅನುಕೂಲ ಆಗೋಂಥ ಬಜೆಟ್ ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಆಮೇಲೆ ಕರೆಂಟಿಂದಂತೂ ತುಂಬ ಪ್ರಾಬ್ಲಮ್ ಸರ್. ನಾವು ಎಷ್ಟೋ ತೋಟ ಒಣಗ್ತಾ ಇದ್ದಾವೆ. ನನಗೆ ಕಣ್ಣು ನೀರು ಬರುತ್ತೆ ಸರ್. ನನಗೆ ಎಷ್ಟೋ ತೋಟ ಒಣಗ್ತಾ ಇದ್ದಾವೆ. ಆದರೂ ಸರ್ಕಾರ ಅದನ್ನು ಸರಿಯಾದ ಕ್ರಮ ತಗೋಬೇಕು. DK ಶಿವಕುಮಾರ್ ಅವರಿಗೆ ಕೈ ಮುಗಿ ಕೇಳ್ತೀನಿ ನಾನು, ನಮಗೆ TC ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೇಳ್ತೇನೆ ನಾನು. ಇದಾಗಿತ್ತು ಮಲೆನಾಡಿಗರ ನಿರೀಕ್ಷೆಗಳು, ಸರ್ಕಾರದ ಮೇಲಿನ ನಿರೀಕ್ಷೆಗಳು. ಬಜೆಟ್ ಏನು ಮಂಡನೆ ಆಗ್ತಿದೆ ಅದರ ಮೇಲೆ ಮಲೆನಾಡಿಗರು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು. ಸಾಕಷ್ಟು ನಿರೀಕ್ಷೆಗಳ ಬಗ್ಗೆ ಜನರು ಮಾತಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.